ಹಲೋ ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ನಾವು ಕಟ್ ಕಾಪಿ ಪೇಸ್ಟ್ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ವಿಡಿಯೋಗೆ ಟ್ರಾನ್ಸಿಷನ್ನ ಹೇಗೆ ಹಾಕೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹೇಗೆ ಹಾಕೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಟ್ರಾನ್ಸಿಷನ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಒಂದು ವಿಡಿಯೋನ ನೋಡಿ. ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮಗೆಲ್ಲರಿಗೂ ಕೊಡೋಣ. ಟಾಪಿಕ್ ಯಾವುದು ಅಂತ ಹೇಳಿ ನೀವೇ ನೋಡ್ಕೊಂಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ವಿಡಿಯೋ ಯಾವುದು ನೀವೇ ನೋಡಿ ಅಂದಾಗ ಹೀಗೆ ಒಂದು ತೆರೆನ ನಾವು ಸರಿಸ್ತೀವಲ್ವಾ, ಸೊ ಆ ರೀತಿ ನಿಮಗೆ ವಿಡಿಯೋ ಓಪನ್ ಆಯಿತು. ಒಂದು ಪರ್ದೆನ ಓಪನ್ ಮಾಡೋ ರೀತಿ ವಿಡಿಯೋ ಓಪನ್ ಆಯಿತು, ಹೌದಲ್ವಾ? ಮುಂದೆ ನೋಡಿ. ಇಲ್ಲೂ ಆಯಿತು ಅಲ್ವಾ, ಒಂದು ಪರ್ದೆನ ಓಪನ್ ಮಾಡೋ ಥರ ನಮಗೆ ಗೂಗಲ್ ಅಂತ ಹೇಳಿ ಬಂತು. ಹಾಗಿದ್ರೆ ಈ ರೀತಿ ಬರೋದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಟ್ರಾನ್ಸಿಷನ್ ಅಂತ ಹೇಳಿ ಕರಿತೀವಿ. ಈ ರೀತಿ ನಮಗೆ ಸುಮಾರು ಟ್ರಾನ್ಸಿಷನ್ಸ್ ಬರುತ್ತೆ. ಸೊ ಅವೆಲ್ಲ ಹೇಗಿರುತ್ತೆ, ಅವನ್ನ ಹೇಗೆ ಹಾಕೋದು ಅಂತ ಹೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ವಿಡಿಯೋನ ಈಗ ಶುರು ಮಾಡೋಣ. ಈಗ ಈ ವಿಡಿಯೋಗೆ ಟ್ರಾನ್ಸಿಷನ್ನ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ನಾವು ಟ್ರಾನ್ಸಿಷನ್ನ ಮಾಡಬೇಕು ಅಂತಂದರೆ ಮೊದಲು ಇಲ್ಲಿ ಬರೋ ಅಂತಹ ಚಿತ್ರಗಳನ್ನು ನಾವು ಹಾಕ್ಕೋಬೇಕಾಗುತ್ತೆ. ನಮಗೆ ಮೊದಲಿಗೆ ಬರೋದು ಈ ಚಿತ್ರವನ್ನು ನಾವೇನು ಮಾಡೋಣ, ಇಲ್ಲಿ ಹಾಕ್ಕೊಳ್ಳೋಣ. ಈ ಚಿತ್ರ ನಮಗೆ ಪೂರ್ತಿಯಾಗಿ ಇಲ್ಲಿ ಕೂರ್ಲಿಲ್ಲ ಅಲ್ವಾ, ಸೊ ಅದು ಏನಾದರೂ ನಮಗೆ ಪೂರ್ತಿಯಾಗಿ ಕೂರಬೇಕು ಅಂತಂದರೆ ನಾವೇನು ಮಾಡಬೇಕಪ್ಪ ಅಂದರೆ ಈ ರೀತಿ ಕ್ಲಿಕ್ ಮಾಡಿ ಇಲ್ಲಿವರೆಗೂ ನಾವು ಅದನ್ನು ಎಳಿಬೇಕು. ನೋಡಿ, ನಾನಿವಾಗ ಇಲ್ಲಿರುವಂಥ ಚಿತ್ರವನ್ನು ಹಾಕ್ಕೊಂಡೆ. ಅದಾದ ನಂತರ ನಮಗಿರೋದು ಈ ಗೂಗಲ್ ಅನ್ನೋ ಒಂದು ವಿಡಿಯೋ ಅಲ್ವಾ ನಮಗಿರೋದು. ಅದಾದಮೇಲೆ ಸೊ ಆ ವಿಡಿಯೋನ ಈಗ ನಾವು ಹಾಕ್ಕೊಳ್ಳೋಣ. ವಿಡಿಯೋನ ನಾನಿವಾಗ ಹಾಕ್ಕೊಂಡೆ. ಮುಂದೆ ನಮಗೆ ಗೂಗಲ್ನ ಚಿತ್ರ ಇದೆ, ಸೊ ಆ ಚಿತ್ರನ ಹಾಕ್ಕೋಬೇಕು. ನೋಡಿ, ನಾನು ಇಲ್ಲಿಗೆ ಗೂಗಲ್ನ ಚಿತ್ರ ಇದೆ ಅಲ್ವಾ, ಆ ಚಿತ್ರವನ್ನು ಇಲ್ಲಿ ಹಾಕ್ಕೊಳ್ತೀನಿ. ನಾವು ಯಾಕೆ ಚಿತ್ರವನ್ನು ಹಾಕ್ಕೋಬೇಕಪ್ಪ ಅಂತ ಅಂದರೆ ಅದು ನಮಗೆ ಸರಿಯಾದ ರೀತಿಯಲ್ಲಿ ಬರಬೇಕು. ಈ ರೀತಿ ನಮ್ಮದು ಸೈಡಲ್ಲಿರೋದು ಅದೆಲ್ಲ ಏನೂ ಕಾಣಿಸ್ದೆ, ಬರೀ ಗೂಗಲ್ ಅನ್ನೋ ಚಿತ್ರ ಅಷ್ಟೇ ಕಾಣಿಸ್ಬೇಕು. ಸೊ ಹಾಗಾಗಿ ನಾವು ಚಿತ್ರವನ್ನು ಅದರ ಮೇಲೆ ಹಾಕ್ಕೊಳ್ತೀವಿ, ಸರಿನಾ? ಈ ರೀತಿ ನಾವು ಏನು ಮಾಡಬೇಕು, ಮುಂದೆ ಎಲ್ಲೆಲ್ಲಿ ಯಾವ್ಯಾವ ಚಿತ್ರಗಳು ಬರುತ್ತೆ ಅಂತ ನಾವು ಇಲ್ಲಿ ತೊಗೊಂಡಿದ್ದೀವಲ್ವಾ, ನೋಡಿ ಇಲ್ಲಿ ಇಮೇಜಸ್ ಎಲ್ಲ ತೊಗೊಂಡಿದ್ದೀವಲ್ವಾ, ಸೊ ಆ ಇಮೇಜಸ್ನ ನಾವು ಅಲ್ಲಿ ಹಾಕ್ಕೊಳ್ಬೇಕು. ಸೊ ನಾನಿವಾಗ ಈ ಮೂರನ್ನ ಹಾಕ್ಕೊಂಡಿದ್ದೀನಿ. ನೀವು ಉಳಿದಿರೋಂಥ ಚಿತ್ರಗಳನ್ನು ಹಾಕ್ಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಟ್ರಾನ್ಸಿಷನ್ಸ್ನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ನೋಡಿ ಮಕ್ಕಳೇ, ಇಲ್ಲಿ ನಿಮಗೆ ಟ್ರಾನ್ಸಿಷನ್ಸ್ ಅಂತ ಕಾಣಿಸ್ತಿದೆ ಅಲ್ವಾ, ಅದರ ಮೇಲೆ ನೀವು ಈಗ ಕ್ಲಿಕ್ ಮಾಡಿದ್ರೆ ನಿಮಗೆ ಸುಮಾರು ಟ್ರಾನ್ಸಿಷನ್ಸ್ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಟ್ರಾನ್ಸಿಷನ್ಸ್ ಇದೆ ಅಂತ ಹೇಳಿ. ಇದರಲ್ಲಿ ನಿಮಗೆ ಯಾವ ಟ್ರಾನ್ಸಿಷನ್ ಹಾಕ್ಕೋಬೇಕು ಅಂತ ಅನಿಸುತ್ತೋ ಆ ಟ್ರಾನ್ಸಿಷನ್ನ ಹಾಕ್ಕೊಳ್ಳಿ. ಈಗ ನಾನೊಂದಕ್ಕೆ ಟ್ರಾನ್ಸಿಷನ್ನ ಹಾಕಿ ತೋರಿಸ್ತೀನಿ. ನೋಡಿ, ಮೊದಲಿಗೆ ನಾನು ಈ ಒಂದು ಚಿತ್ರಕ್ಕೆ ಟ್ರಾನ್ಸಿಷನ್ನ ಹಾಕ್ತೀನಿ. ಸೊ ಈ ಟ್ರಾನ್ಸಿಷನ್ನ ನಾನು ತೊಗೊತೀನಿ. ನೋಡಿ, ಹೀಗೆ ನಾವು ಇದನ್ನು ಹಾಕ್ಕೊಳ್ಳೋದು ಅಂದರೆ ಈ ರೀತಿ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಅದನ್ನು ಎಳ್ಕೊಳ್ತಾ ಬಂದು ನಿಮ್ಗೆ ಯಾವ ಚಿತ್ರದ ಮೇಲೆ ಬೇಕೋ ಅದರ ಮೇಲೆ ಹಾಕ್ಕೊಳ್ಳಿ ಟ್ರಾನ್ಸಿಷನ್ನ. ಈ ಟ್ರಾನ್ಸಿಷನ್ ನೀವು ಪೂರ್ತಿ ಬರೋ ಥರನೂ ಮಾಡ್ಬೋದು, ಅಥವಾ ನಿಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಬರೋ ಥರನೂ ಮಾಡ್ಬೋದು. ಈ ಥರ ನೋಡಿ, ಜಾಸ್ತಿನೂ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು. ನಿಮಗೆ ಚಿತ್ರದ ಪೂರ್ತಿ ಬೇಕು ಅಂದರೆ ಪೂರ್ತಿ ಹಾಕ್ಕೋಬೋದು, ನನಗೆ ಸ್ವಲ್ಪ ಅಷ್ಟೇ ಬೇಕು ಅಂದರೆ ಈ ಥರ ಸ್ವಲ್ಪ ಅಷ್ಟೇ ಮಾಡ್ಬೋದು. ಇದು ಹೇಗೆ ಮಾಡೋದು, ಈ ರೀತಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಕಮ್ಮಿ ಬೇಕಂದರೆ ಈ ರೀತಿ ಎಳ್ಕೊಳ್ತಾ ನೀವು ಚೇಂಜ್ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಇದಕ್ಕೆ ಟ್ರಾನ್ಸಿಷನ್ನ ಹಾಕಿದ್ದೀನಿ. ಈಗ ಒಂದು ವಿಡಿಯೋಗೂ ಕೂಡ ಟ್ರಾನ್ಸಿಷನ್ನ ಹಾಕ್ಕೊಳ್ಳೋಣ. ನಾನು ಈ ಟ್ರಾನ್ಸಿಷನ್ನ ವಿಡಿಯೋಗೆ ಹಾಕ್ತಿದ್ದೀನಿ. ನೋಡಿ, ಈ ರೀತಿ ತೊಗೊಂಡು ಬಂದು ನಾನು ಅದನ್ನು ವಿಡಿಯೋ ಮೇಲೆ ಇಡ್ತೀನಿ. ಈಗ ಈ ಒಂದು ಚಿತ್ರಕ್ಕೂ ಟ್ರಾನ್ಸಿಷನ್ನ ಹಾಕೋಣ. ಹೇಗೆ, ಇದ್ರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಅದನ್ನು ಡ್ರ್ಯಾಗ್ ಮಾಡ್ಕೊಂಡು ಬಂದು ಇಲ್ಲಿ ನಾವು ಇಡಬೇಕು. ನಮಗೆ ಕಮ್ಮಿ ಬೇಕು ಅಂತಂದರೆ ಈ ರೀತಿ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು.
ಈಗ ನೋಡಿ ಟ್ರಾನ್ಸಿಷನ್ ಯಾವ ರೀತಿ ಬಂದಿರುತ್ತೆ ಅಂತ ಹೇಳಿ ನೋಡೋಣ. ನೋಡಿ, ಹಲೋ ಮಕ್ಕಳೇ, ಇಂಡಿಯಾ ಲಿಟರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಟಾಪಿಕ್ ಯಾವುದು ಅಂತ ಹೇಳಿ ನೀವೇ ನೋಡ್ಕೊಳ್ಳಿ. ನೋಡಿ ಮಕ್ಕಳೇ, ಯಾವ ರೀತಿ ಟ್ರಾನ್ಸಿಷನ್ ಬಂದಿದೆ ಅಂತ ಹೇಳಿ ನಿಮಗೆ ಕಾಣಿಸ್ತಿದೆ. ಸೊ ಈ ರೀತಿ ನಾವೇನು ಮಾಡ್ಬೋದು, ಟ್ರಾನ್ಸಿಷನ್ಸ್ನ ಹಾಕ್ಬೋದು. ಈಗ ನಾವೇನು ಮಾಡೋಣ, ಇದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ಹೇಗೆ ಅಂತ ಅಂದರೆ, ಮೊದಲಿಗೆ ನಾವೇನು ಮಾಡಬೇಕು, ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಆಲ್ರೆಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಇದೆ. ಸೊ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನೇನು ಮಾಡ್ತೀನಿ, ಈ ರೀತಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೊಳ್ತಾ ಬಂದು ಆಡಿಯೋ ಕೆಳಗಡೆ ಹಾಕ್ಕೊಳ್ತೀನಿ. ಕೇಳಿಸುತ್ತೆ ಅಂತ ಹೇಳಿ ಇವಾಗ ಒಮ್ಮೆ ನೋಡೋಣ. ಹಲೋ ಮಕ್ಕಳೇ, ಇಂಡಿಯಾ ಲಿಟರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಟಾಪಿಕ್ ಯಾವುದು ಅಂತ ಹೇಳಿ ಕೇಳಿಸ್ಕೊಂಡ್ರಲ್ಲ ಮಕ್ಕಳೇ, ಈ ರೀತಿ ನಾವು ವಿಡಿಯೋ ಎಡಿಟಿಂಗ್ ಮಾಡುವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕೂಡ ಹಾಕ್ಕೋಬೋದು. ಸೊ ನಾನು ನಿಮಗೆ ಕೊಡ್ತಿರುವಂಥ ಚಟುವಟಿಕೆ, ನಿಮ್ಮ ಒಂದು ವಿಡಿಯೋಗೆ ಟ್ರಾನ್ಸಿಷನ್ನ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕಿ. ಧನ್ಯವಾದಗಳು.